ಫೆಬ್ರವರಿ 8 ಮತ್ತು 9ರಂದು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿರುವ ಕ್ರಿಕೆಟ್ ಟೂರ್ನಮೆಂಟ್ನ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು. ವಿಜಯಪುರ ಪಟ್ಟಣದ ಬೆನಕ ಕಲ್ಯಾಣ ಮಂದಿರದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಆಟಗಾರರ ಹರಾಜು ಪ್ರಕ್ರಿಯೆಯಲ್ಲಿ ತಂಡಗಳ ಫ್ರಾಂಚೈಸಿದಾರರು ಭಾಗವಹಿಸಿ ಆಟಗಾರರನ್ನು ಖರೀದಿಸಿದರು. ಸುವರ್ಣ ಕರ್ನಾಟಕ ಕ್ರಿಕೆಟ್ ಕಪ್ನ ಹೆಸರಿನಲ್ಲಿ ನಡೆಯಲಿರುವ ಈ ಪಂದ್ಯಾವಳಿಗಳಲ್ಲಿ ಪಟ್ಟಣದ 8 ತಂಡಗಳು ಭಾಗವಹಿಸಲಿವೆ. ಮಯೂರ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಸುಲ್ತಾನ್, ಒಡೆಯರ್, ಮೌರ್ಯ ತಂಡಗಳು 50,000 ನಗದು, 30,000 ನಗದು ಹಾಗೂ ಆಕರ್ಷಕ ಟ್ರೋಫಿಗಳನ್ನು ಬಹುಮಾನವಾಗಿ ಇಟ್ಟಿದ್ದೇವೆ ಎಂದು ಆಯೋಜಕರು ತಿಳಿಸಿದರು. ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿ.ಎಂ. ನಾಗರಾಜ್ ಈ ಸಮಯದಲ್ಲಿ ಮಾತನಾಡಿ, ಯುವ ಜನರಲ್ಲಿ ಉತ್ಸಾಹ ಮತ್ತು ಚೈತನ್ಯವನ್ನು ತುಂಬಿಸುವ ಉದ್ದೇಶದಿಂದ ನಡೆಸುತ್ತಿರುವ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಯುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಧು, ಜಗದೀಶ್, ಹರೀಶ್, ಮಂಜುನಾಥ್, ತೇಜಸ್, ಸನಾವುಲ್ಲಾ, ವೇಣುಗೋಪಾಲ್ ಮುಂತಾದವರು ಹಾಜರಿದ್ದರು. ಶಾಲೆಯ ಕ್ರೀಡಾಂಗಣದಲ್ಲಿ ಸುವರ್ಣ ಕರ್ನಾಟಕ ಕ್ರಿಕೆಟ್ ಕಪ್ ಅಂತ ಆಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊನ್ನೆ 14ನೇ ತಾರೀಕು ತಂಡಗಳ ಆಯ್ಕೆ, ತಂಡಗಳ ನಾಯಕ ಉಪನಾಯಕ ಆಯ್ಕೆ ಪ್ರಕ್ರಿಯೆ ಮುಗಿತು. ಇವತ್ತು ಕ್ರೀಡಾಪಟುಗಳ ಹರಾಜು ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. 8 ತಂಡಗಳಿವೆ. 8 ಓವರ್ನ ಮ್ಯಾಚ್, 8 ಓವರ್ನ ಪಂದ್ಯಾವಳಿ 2 ದಿನ ನಡೆಯುತ್ತೆ. 8 ಮತ್ತು 9 ಫೆಬ್ರವರಿ ಮುಂದಿನ ತಿಂಗಳು. ಆಮೇಲೆ ಎಷ್ಟು ಟೀಮ್ಗಳು ಭಾಗವಹಿಸುತ್ತವೆ? 8 ತಂಡಗಳು. 8 ತಂಡಗಳು ಭಾಗವಹಿಸ್ತವೆ. 8 ತಂಡಗಳು ವಿಜಯಪುರದವ್ರು ಮಾತ್ರ ಎಲ್ಲ ವಿಜಯಪುರದವರೇ. ಯಾವ ತಂಡ ಅದನ್ನು ನೀವೇನು ಡಿವೈಡ್ ಮಾಡಿದ್ರು? ಅದೇ ಯಾವ್ಯಾವ ಇದೆ? ಮಯೂರ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಮತ್ತೆ ಸುಲ್ತಾನ್, ಒಡೆಯರ್ಸು, ಮೌರ್ಯ, ಮಯೂರ. ಮೊದಲನೇ ಬಹುಮಾನ, ದ್ವಿತೀಯ ಬಹುಮಾನ? ಮೊದಲನೇ ಬಹುಮಾನ 50,000 ನಗದು ಮತ್ತೆ ಆಕರ್ಷಕ ಒಂದು ಟ್ರೋಫಿ. ಎರಡನೇ ಬಹುಮಾನ 30,000 ನಗದು ಮತ್ತೆ ಆಕರ್ಷಕ ಟ್ರೋಫಿ. ಈಗ ನೀವು ಬೀಟ್ ಏನು ಮಾಡ್ತಾರೆ? ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಯಾವ ರೀತಿ ಮಾಡ್ತಾ ಇದ್ದೀವಿ? 5,000 ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಅವ್ರು ನಡ್ಕೊಂಡು ಮಾಡ್ಕೊತಾರೆ. ಮಿನಿಮಮ್ 11 ಜನ, ಮ್ಯಾಕ್ಸಿಮಮ್ 14 ಜನ ಆಕ್ಷನಲ್ಲಿ ಪಾಯಿಂಟ್ ಕೊಡ್ತಾರೆ. ತಮ್ಮ ಹೆಸರು? ನಾನು ತೇಜಸ್ ಅಂತ. ಪೆಟ್ರೋಲ್ ಬ್ಯಾಂಕ್ ಇದು ಕೆಪಿಸಿಸಿ ಸದಸ್ಯರಾದಂಥ ಕಾರ್ಯದರ್ಶಿಗಳಾದಂಥ ಮಂಜಣ್ಣವರ ನೇತೃತ್ವದಲ್ಲಿ ನಮ್ಮ ಹರೀಶ್ ಅವರು ಇದನ್ನ ಪ್ರಾಯೋಜನೆ ಮಾಡಿದ್ದಾರೆ. ಈ ಕ್ರಿಕೆಟ್ ಬೆಟ್ಟಿಂಗ್ ಈಗ ನಡೀತಾ ಇದೆ. 8, 9ನೇ ತಾರೀಕು ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತೆ. ಈಗ ಪ್ಲೇಯರ್ಸ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಯಾವ ಥರ ಆಯ್ಕೆ ಮಾಡ್ತಾ ಇದ್ದಾರೆ ಸರ್? ಬೆಟ್ಟಿಂಗ್ ಯಾವ ಥರ ನಡೀತಾ ಇದೆ? ಅವ್ರಿಗೆ ಪಾಯಿಂಟ್ಸ್ ಕೊಟ್ಟು ಆಯ್ಕೆ ಮಾಡ್ತಾ ಇರೋದು. ಎಲ್ಲ ವಿಜಯಪುರ ಜನತೆನಾ ಇಲ್ಲ ಬೇರೆ ಬೇರೆಯಿಂದ ಬರ್ತಾರಾ? ಇಲ್ಲ, ವಿಜಯಪುರ ಜನತೆನೇ. ಒಟ್ಟು ಎಷ್ಟು ಟೀಮ್ ಮಾಡ್ತಾರೆ ಸರ್? ಒಟ್ಟು 14 ಟೀಮ್. ಯಾವತ್ತು ಸರ್ ಕಾರ್ಯಕ್ರಮ ಇರೋದು? 8, 9ನೇ ತಾರೀಕು. ತಮ್ಮ ಹೆಸರು ಸರ್? ನಾಗರಾಜ್, ಕಾಂಗ್ರೆಸ್ ಟೌನ್ ಪ್ರೆಸಿಡೆಂಟ್. ಸತೀಶ್ ಕುಮಾರ್ ಜಿ, ವಿಜಯ ನ್ಯೂಸ್, ವಿಜಯಪುರ.